ನಮಸ್ತೆ ಮ್ಯಾಮ್. ದಿವ್ಯದೃಷ್ಟಿ ಕೋರ್ಸ್ ಬಂದಮೇಲೆ ಮಕ್ಕಳು ಏನೇನು ಕಲಿತರು, ಮಕ್ಕಳಲ್ಲಿ ಏನೇನು ಚೇಂಜಸ್ ಇದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ. ಸೊ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಆ್ಯಡ್ನ. ಸೊ ನನಗೂ ಆಶ್ಚರ್ಯ ಆಯಿತು, ಹೆಂಗಪ್ಪ ಇದೆಲ್ಲ ಹೇಳ್ತಾ ಇದ್ದಾರೆ ಅಂತ. ಸೊ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಕಾಲ್ ಮಾಡಿದೆ. ಅದೇ ದಿನ ವಿಸಿಟ್ ಮಾಡಿದೆ. ಸೊ ವಿಸಿಟ್ ಮಾಡಿದಾಗ ನೀವು ಹೇಳ್ದಂಗೆ ಹಿಂಗೆ 5 days ಕೋರ್ಸ್ ಇದೆ. ಅದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಅಂತೆಲ್ಲ ಕೇಳಿದೆ. ಸೊ ಅನಂತರ ನೋಡೋಣ, ಒಬ್ರಿಗೆ ಟ್ರೈ ಮಾಡೋಣ ಫಸ್ಟ್ ಒಬ್ಳನ್ನ ಅಡ್ಮಿಟ್ ಮಾಡಿಸ್ದೆ. ಸೊ ಮಾಡಿಸಿದಾಗ ಫಸ್ಟ್ ಡೇನಲ್ಲೇ ನನಗೆ ತುಂಬ ಚೇಂಜಸ್ ಕಾಣಿಸ್ತು. ಸೊ ಅವಳೆಲ್ಲ ನೋಡ್ದಿರೇ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮಗೂ ಆಶ್ಚರ್ಯ ಆಯ್ತು, ಹೆಂಗಪ್ಪ ಇದೆಲ್ಲ ಅಂತ. ಸೊ ಅವಳನ್ನ ನೋಡಿ ಇವಳು ಕೂಡ ನನ್ನೂ ಸೇರಿಸು ಅಮ್ಮ, ನನ್ನೂ ಸೇರಿಸು ಅಂತ ಕೇಳಿದ್ಲು. ಸರಿ, ಸೆಕೆಂಡ್ ಡೇಯಿಂದ ಅವಳನ್ನು ಅಡ್ಮಿಷನ್ ಮಾಡಿಸಿದ್ವಿ. ಇಬ್ಬರಲ್ಲೂ ಚೇಂಜಸ್ ಕಾಣಿಸಿದೆ ನನಗೆ. ಸೊ ಮೇನ್ ಇವಳು ಬಂದಿದ್ದು ನಮಗೆ ಫೋನ್ TV ತುಂಬ ಜಾಸ್ತಿ ಇತ್ತು, ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನಾವೇನಾದರೂ ಬೈದಾಗ ಅಥವಾ ಹೇಳಿದಾಗ ಕೋಪ ಮಾಡ್ಕೊಂಡವಳು, ತಟ್ಟಂತ ಸಿಟ್ಟು ಮಾಡ್ಕೊಂಡವಳು, ನಮ್ಮ ಮೇಲೆ ರೇಗೋಳು. ಬಟ್ ಆದರೆ ಇವಾಗ ಕಂಪ್ಲೀಟ್ ನಾನ್ ಸ್ಟಾಪ್ ಮಾತಾಡೋಳು, ಸುಮ್ಮನೆ ಇರ್ತಾಳೆ ನಾವು ಬೈವಾಗ. ಅಟ್ಲೀಸ್ಟ್ ಅವಳಿಗೆ ತನ್ನ ತಪ್ಪಾಗಿ ಅರಿವಾಗಿದೆ. ಆ ತಪ್ಪಿಂದ ನನಗೆ ನಮ್ಮಮ್ಮ ಬೈತಾ ಇದ್ದಾರೆ, ನಾನು ಇನ್ಮೇಲೆ ಮಾಡಬಾರ್ದು, ಆ ಪಶ್ಚಾತ್ತಾಪ ಫೀಲ್ ಬರ್ತಾ ಇದೆ. ಸೊ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಅಸ್. ವಿ ಆರ್ ಪ್ರೌಡ್. ಥ್ಯಾಂಕ್ ಯು.